ಬೊಂಬೆ ನಾಡಿನ ಉಪಕದನ ಇಡೀ ರಾಜ್ಯದ ಗಮನ ಸೆಳೆದಿದೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮೂರೂ ಪಕ್ಷಗಳು ಚನ್ನಪಟ್ಟಣಕ್ಕಾಗಿ ಕಸರತ್ತು ಮಾಡ್ತಾ ಇವೆ. ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೂ ಏನ್ ಸಂಬಂಧ ಎಂಬಂತೆ ನಾಗಮಂಗಲದ ಗಣೇಶ ಗಲಾಟೆಗೂ ಬೊಂಬೆ ನಾಡಿನ ಬೈ ಎಲೆಕ್ಷನ್ಗೂ ಏನ್ ಲಿಂಕ್ ಅನ್ನುವಂತಹ ಪ್ರಶ್ನೆ ಮೂಡಬಹುದು. ಆದರೆ ದಳಪತಿ ಮತ್ತು ಕಾಂಗ್ರೆಸ್ ನಾಯಕರ ಮಧ್ಯೆ ಜಟಾಪಟಿ ಶುರುವಾಗಿದೆ. ಅಣ್ಣ ತಮ್ಮಂದರು ಯಾವ ಮಾರ್ಗದಲ್ಲಿ ಬಂದಿದ್ದಾರೆ ಇದೆಲ್ಲ ಜಗಜ್ಜಾಹಿರ. ಡಿಕೆ ಬ್ರದರ್ಸ್ನ ರಾಜ್ಯದಲ್ಲಿ ಕೆಲವು ನಾಯಕರುಗಳನ್ನ ನೆನೆಸ್ಕೊಳ್ಳಿಲ್ಲ ಅಂತ ಅಂದ್ರೆ ಇದು ಆಗಲ್ಲ, ಇದು ಆಗಲ್ಲ. ಮೂರನೇದಿದೆ, ಅದಾಗದೇ ಇಲ್ಲ, ವರ್ಕ್ ಆಗಲ್ಲ. ರಾಜಕೀಯ ಅಂಗಳದಲ್ಲೂ ಗಣೇಶ ಗಲಾಟೆ ಜೋರು. ದಳಪತಿ ಕಾಂಗ್ರೆಸ್ ನಾಯಕರ ನಡುವೆ ವಾಗ್ಯುದ್ಧ ಶುರು. ಮಂಡ್ಯ ರಾಜಕಾರಣ ಅಂದ್ರೆ ಇಡೀ ಇಂಡಿಯಾನೇ ತಿರುಗಿ ನೋಡುತ್ತೆ. ಸಕ್ಕರೆ ನಾಡಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ರಾಜಕೀಯ ಬೆರೆಯೋದು ಕಾಮನ್ ಆಗಿದೆ. ಇದೀಗ ನಾಗಮಂಗಲದ ಗಣೇಶನ ಗಲಾಟೆಯಲ್ಲೂ ರಾಜಕೀಯ ಲಾಭದ ಲೆಕ್ಕಾಚಾರ, ಆರೋಪ ಪ್ರತ್ಯಾರೋಪ ತಾರಕಕ್ಕೇರಿದೆ. ಮಂಡ್ಯ ಸಂಸದ, ಕೇಂದ್ರ ಸಚಿವರೂ ಆಗಿರುವ ಎಚ್.ಡಿ. ಕುಮಾರಸ್ವಾಮಿ ನಾಗಮಂಗಲಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ರು. ನಾಗಮಂಗಲದಲ್ಲಿ ಕುಳಿತು ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಲಿಂಕ್ ಮಾಡಿದ್ದಾರೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ಓಲೈಕೆ ರಾಜಕಾರಣಕ್ಕಾಗಿ ಕಾಂಗ್ರೆಸ್ನವರು ಗಲಭೆ ಸೃಷ್ಟಿಸಿದ್ದಾರೆ ಅಂತ ಕಾಂಗ್ರೆಸ್ ಪಡೆ ಮೇಲೆ ಓಲೈಕೆಯ ಬಾಣ ಪ್ರಯೋಗಿಸಿದ್ರು. ಇದು ಕಾಂಗ್ರೆಸ್ ನಾಯಕರ ಕಣ್ಣನ್ನ ಕೆಂಪಾಗಿಸಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಈ ಆರೋಪಕ್ಕೆ ಮಾಜಿ ಸಂಸದ ಡಿ.ಕೆ. ಸುರೇಶ್ ಟಕ್ಕರ್ ಕೊಟ್ಟಿದ್ದಾರೆ. ಎಚ್.ಡಿ.ಕೆ ವಾರಕ್ಕೊಮ್ಮೆ ಮಂಡ್ಯಕ್ಕೆ ಬಂದು ಹೋಗ್ತಾರೆ, ನಾಗಮಂಗಲದ ಗಲಾಟೆಯನ್ನ ಅವರೇ ಮಾಡಿಸಿರಬಹುದು ಅಂತ ಪ್ರತ್ಯಾರೋಪ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಮಾಡಿಸಿರ್ಬೋದು, ಕುಮಾರಸ್ವಾಮಿ ಅವರ ನಿರ್ದೇಶನದ ಮೇಲೂ ಆಗಿರ್ಬೋದು. ಕುಮಾರಸ್ವಾಮಿ ಅವರು ಇಲ್ಲಿ ಅಶಾಂತಿ ಮೂಡಿಸ್ಬೇಕು ಅಂತಕ್ಕಂಥ ಭಾವನೆಯಿಂದ ಪ್ರತಿ ವಾರ ಬಂದು ಏನೇನ ಹೇಳಿಕೆ ಕೊಟ್ಟು ಹೋಗ್ತಾ ಇರ್ತಾರೆ. ಅದನ್ನು ನಾನು ಹೇಳ್ಬೋದಲ್ಲ. ಅಣ್ಣ ತಮ್ಮಂದಿರು ಯಾವ ಮಾರ್ಗದಲ್ಲಿ ಬಂದಿದ್ದಾರೆ? ಡಿ.ಕೆ. ಬ್ರದರ್ಸ್ಗೆ ಎಚ್.ಡಿ. ಕುಮಾರಸ್ವಾಮಿ ತಿರುಗೇಟು. ಅಣ್ಣನ ಅನುಪಸ್ಥಿತಿಯಲ್ಲಿ ದಳಪತಿ ವಿರುದ್ಧ ವಾಗ್ಬಾಣ ಬಿಟ್ಟ ಡಿ.ಕೆ. ಸುರೇಶ್ಗೆ ಎಚ್.ಡಿ.ಕೆ ಖಡಕ್ ತಿರುಗೇಟು ಕೊಟ್ಟಿದ್ದಾರೆ. ಅಣ್ಣ ತಮ್ಮಂದಿರ ಬ್ಯಾಕ್ಗ್ರೌಂಡ್ ಏನು ಅಂತ ಎಲ್ರಿಗೂ ಜಗಜ್ಜಾಹಿರಾಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅವ್ರ ಬ್ಯಾಕ್ಗ್ರೌಂಡ್ ಏನು ಅಂತ ಹೇಳಿ ಗೊತ್ತಿಲ್ವ ನಿಮಗೆ? ಡಿ.ಕೆ. ಸುರೇಶ್ ಅವರ ಬ್ಯಾಕ್ಗ್ರೌಂಡ್ ಅವರು ಬಂದಂಥ ಮಾರ್ಗವೇ ಎಲ್ಲರಿಗೂ ಜಗಜ್ಜಾಹಿರ. ಅಣ್ಣ ತಮ್ಮಂದರು ಯಾವ ಮಾರ್ಗದಲ್ಲಿ ಬಂದಿದ್ದಾರೆ, ಯಾರ್ಯಾರಿಗೆ ಯಾವ್ಯಾವಾಗ ಧಮಕಿ ಹಾಕಿ ಯಾರ್ಯಾರ ಆಸ್ತಿಗಳನ್ನ ಲೂಟಿ ಮಾಡ್ತಾರೆ, ಇದೆಲ್ಲ ಜಗಜ್ಜಾಹಿರ. ಇನ್ನು ಚನ್ನಪಟ್ಟಣ ಬೈ ಎಲೆಕ್ಷನ್ಗಾಗಿ ಗಲಭೆ ಸೃಷ್ಟಿಸಿ ಎಂಬ ಎಚ್.ಡಿ.ಕೆ ಹೇಳಿಕೆಗೆ ಸಚಿವ ಚಲುವರಾಯಸ್ವಾಮಿ ಗುಡುಗಿದ್ದಾರೆ. ಇಲ್ಲಿ ಬಂದು ನಾಗಮಂಗಲದಲ್ಲಿ ಚನ್ನಪಟ್ಟಣದ ಎಲೆಕ್ಷನ್ ಮಾತಾಡ್ತಾರೆ ಅಂದರೆ ಒಬ್ಬರು ಮಾಜಿ ಮುಖ್ಯಮಂತ್ರಿ ಏನು ನನ್ನಂಗೆ ಆರ್ಡಿನರಿ ಮಂತ್ರಿನ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರಿಗೆ ನಾನು ಉತ್ತರ ಕೊಡಬೇಕಾ? ಒಟ್ಟಾರೆ ನಾಗಮಂಗಲದ ಗಲಭೆ ಹಿಂದೆ ಕೈವಾಡ ಇದೆಯೋ, ಉದ್ದೇಶ ಪೂರ್ವಕವಾಗಿ ಮಾಡಿದ್ದಾರೋ ಅದೆಲ್ಲವೂ ಆ ವಿಘ್ನ ನಿವಾರಕನಿಗೆ ಗೊತ್ತು. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.